ಹಿಟ್ಟಿನ ಗಿರಣಿ ರುಬ್ಬಿದಂಗೆ ಆಕತ್ತಲ್ಲ. ಯಾರದು ಕುಟಿ ಮ್ಯಾಗ ಬರಕತ್ತಾರಲ್ಲ? ಇರಮ್ಮ ಇರಮ್ಮ ಬಾರ ಇಲ್ಲೇ. ಏನ್ರಿ ಇತ್ತೀರ? ಅಲ್ಲ ಆ ಕುಟಿ ಮ್ಯಾಗ ಬರೋದು ಯಾರು ನೋಡ ಒಟ್ಟು ನನ್ನ ಕಣ್ಣು ಅಷ್ಟು ನಿಚ್ಚು ಕಾಣವಲ್ತ. ಅಯ್ಯೋ ಅತ್ತಿಯವ್ರ, ನಮ್ಮ ಮನೆ ಕೆಲಸದಕ್ಕೆ ನಿಂಗವ್ವ. ಇದೇನ ನಿಂಗವ್ವ ಸ್ಕೂಟಿ ತಗೊಂಬಂದಿ? ಸ್ಕೂಟಿ ನೋಡಕ್ ಬರ್ತೈತೆ ನಿಂಗ? ಹೂನ ಶಾಂತಕ್ಕ, ಅಷ್ಟೇ ಗಾಬ್ರಿಗೆ. ಅಯ್ಯ ಈಗೇನೇ ಆಡು ಹುಡುಗರು ಹೊಡಿತಾವು ಗಾಡಿನ, ನೀನು ಹಂಗೆ ಕೇತಿಲ್ಲ ಶಾಂತಕ್ಕ. ಅಯ್ಯೋ ದೇವ್ರೆ, ಈಗ ಮೊಬೈಲ್ ಆಪ್ರೇಟ್ ಮಾಡಾಕ ಇದು ಕುಟಿ ಹೊಡ್ಯಾಕ ಅಯ್ಯೋ ಇನ್ನು ಏನೇನು ಸಣ್ಣ ಸಣ್ಣ ಹುಡ್ರೆ ಕಲ್ತ್ಬಿಟ್ಟವು. ಅದಾತು, ಏನೇನು ಕುಟಿ ತಗೊಂಬಂದಿ? ನೀನೇನು ಕಲೆಕ್ಟರ್ ಕೆಲ್ಸಕ್ಕೆ ಬಂದಿ ಅಂತ ತಿಳ್ಕೊಂಡಿ ಹಂಗ? ಅಯ್ಯೋ ಶಾಂತಕ್ಕ, ಅಂದ್ರೆ ಏನು ನಮ್ಗೇನು ಮಾನ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಬಿಟ್ಟಿ ಹಂಗ? ಮನೆ ಕೆಲಸದಾರಂದ್ರೆ ನಾವು ತಗೊಂಬರ್ಬಾರ್ದ ಶಾಂತಕ್ಕ? ಹಂಗಲ್ಲವಾ, ನೀ ಬಂದಿದ್ ನೋಡಿ ನಾ ಯಾವ್ದ ಟೀಚರ್ ಅದು ಯಾರು ಬಂದ್ರಪ್ಪ ಅನ್ನಂಗ ಆತ, ಅದಕ್ಕಂದೆ. ಅಯ್ಯೋ ಅಗದಿ ಸಿಂಪಲ್ ಐತೆ ಶಾಂತಕ್ಕ. ಏನು ಗೊತ್ತನ, ಇದು ಮನೆ ಕೆಲಸ ಮಾಡಕ್ಕೆ ಹೋಗುದು ಮನಿ ಹೆಚ್ಚಾಗ್ಯಾವ ಈಗ. ಮೈ ಬಗ್ಸ್ ಕೆಲಸ ಮಾಡ್ಕೊಳ್ಳೋರು ಯಾರಿಲ್ಲ, ಭಾಳ ಕಡಿಮೆ ಆಗ್ಬಿಟ್ರಿ ಈಗ. ಕೆಲಸದವ್ರು ನೋಡ್ತಾರ. ಅವಾಗೆಲ್ಲ ಒಂದು ಕಾಲದಾಗ ಕೆಲಸದಾರ ಡಿಮ್ಯಾಂಡ್ ಇದ್ದಿದ್ದಿಲ್ಲ. ಈಗ ಮನೆ ಕೆಲಸದಾರಿಗಿರೋ ಡಿಮ್ಯಾಂಡ್ ಯಾ ಚೇರ್ಮನ್ಗೂ ಇಲ್ಲ, ಹಂಗಾಗೈತೆ ಗೊತ್ತನ. ಅಯ್ಯ ಇನ್ನು ಅವ್ರಿಗೆ ಆದ್ರೂ ಒಂದು ಮಾತಿನ್ನು ಯಾಕೆ ಏನು ಅಂದಾರ, ಮನೆ ಕೆಲಸದಾರಿಗೆ ಅನ್ನಂಗಿಲ್ಲ. ಯಾಕಂದ್ರೆ ಬಿಟ್ಟು ಹೋಗ್ಬಿಡ್ತೇವೆ ನಾವು ಅಷ್ಟೇ. ಮಾಡ್ತಾ ನಿನ್ನ ಕೆಲಸ ನೀನು ಅಂತೇಳಿ ಸಿಗ್ಬೇಕಲ್ಲ, ಒಳ್ಳೆ ಕೆಲಸದಾರ ಸಿಗಲ್ಲ. ಅವ್ರು ಪಗಾರ ಕೊಡ್ತಾರ ಅಂತ ನೀ ಅನ್ಬೋದು. ಪಗಾರ ಕೊಟ್ರೆ ಕೆಲಸ ಮಾಡೋದು ನಾವಲ್ಲಿ, ಕೊಟ್ಕೋಗಿ ನೀನು ರೊಕ್ಕ ಯಾರಿಗಾರ ಬೇರೆದವ್ರು ಬರ್ತಾರ ನೋಡೋಣ ಅನ್ನೋದು ಸಿಗಲ್ಲ ಪಟ್ ಅಂತೇಳಿ. ಯಾವುದಿಲ್ಲ ಆದಾತ ಶಾಂತಕ್ಕೆ, ಅದು ಹೋಗ್ಲಿ. ಈಗ ಏನಾಗ್ಬಿಟ್ಟೈತಿ ಅಂದ್ರೆ ಎಲ್ಲರೂ ಓದ್ದೋರು ಕೆಲ್ಸಕ್ಕೆ ಹೋಗೋರು ಇದೊಂದು ಆಗ್ಬಿಡ್ತಾರ ಆಡಿ, ಜೊತೆಗೆ ಮೈ ಬಗ್ಸಂಗಲ್ಲ ಅದು ಒಂದು ರಾಡಿ. ನಿನ್ನ ಮನೆಗೆ ಬರ್ಬೇಕು, ಆಮೇಲೆ ಒಂದನ ನಿಮ್ಮ ನಾದ್ನಿ ಮನೆಗೆ ಹೋಗ್ಬೇಕು, ಆಮ್ಯಾಗ ಯಾರ ಮನೆಗಪ್ಪ ಇವರು ಯಾರ್ಯಾವ ಪಡ್ತನಗೌಡ್ರ ಮನೆಗೆ ಹೋಗ್ಬೇಕು, ಆಮ್ಯಾಗ ಕಾಕುಂಬೇಕಾರ ಮನೆಗೆ ಹೋಗ್ಬೇಕು, ಆಮೇಲೆ ಯಾರಿಗೆ ಭಯ ಬರೋದಲ್ಲ ವಿಷ್ಕಂಠಣ್ಣ ಅವ್ರ ಮನೆಗೆ ಹೋಗ್ಬೇಕು, ಶಂಕರಣ್ಣವ್ರ ಮನೆ ಕಡೆ ಹೋಗ್ಬೇಕು. ಜಗ್ ಮಂದಿ ಅದಾರ ಈಗ ಕೆಲಸ ಮಾಡಿಸ್ಕೊಳ್ಳೋರು. ಅಲ್ಲಿ ಹೋಗ್ಬೇಕು. ಅಲ್ಲಿಂದ ನನಗೆ ಒಟ್ಟ 3 ಗಂಟೆ ಮಟ್ಟ ಪುರ್ಸತ್ತೆ ಇಲ್ಲ ನೋಡಿ ಶಾಂತಕ್ಕ. ಇಷ್ಟು ಮನೆ ಕೆಲಸ ಅದಾವ ನನಗೆ. ಅವು ಇಲ್ಲೇ ಆ ಕಡೆ ಊರು ಈ ಕಡೆ ಊರು ಅಂತಂದು ಏನು ಎಲ್ಲ ಕಡೆ ನಾ ಬಸ್ಸಿಗೆ ಅಲ್ಲೇ ಇಲ್ಲ ಅಡ್ಡಾಡಕತ್ತೇನ, ಟೈಮು ವೇಸ್ಟ್. ಜೊತೆಗೆ ನನಗೇನಾಗ್ಬಿಟ್ಟತಿ, ಇದು ನಿಮ್ಮ ಮನೆಯಿಂದ ನಿಮ್ಮ ನಾದ್ನಿ ಮನೆನೂ ಒಂಚೂರು ದೂರ ಆಕತ್ತೆ, ಖಾಲಿ ನಡ್ಕೊಂತ ಹೋಗ್ಬೇಕಾ. ಅದಕ್ಕೆ ಯಾಕೆ ಊಟ ಇದ್ಬಿಟ್ರೆ ಚಿಂತೆ ಬಿಡ್ತೈತಿಲ್ಲ ಅದಕ್ಕೆ. ಎಲೆಕ್ಟ್ರಿಕ್ ತೊಗೊಳ್ಳೋಣ ಅಂದೆ. ಎಲೆಕ್ಟ್ರಿಕ್ ತುಟ್ಟಿ ಭಾಳ, ಹೌದಿಲ್ಲ? ತುಟ್ಟಿ ಭಾಳ ಅನ್ನೋದಕ್ಕಿಂತ ಅದು ಸರಿ ಬರೋದೇ ಇಲ್ಲವ ಬಾಳಕಿ. ಯಾವ ಗುದ್ದಾಡಕ್ಕೆ ಹೋಗ್ಬೇಕು, ಈ ಫೋನ್ಯಾಗದು ನೋಡ್ತೇವಲ್ಲ ಎಲೆಕ್ಟ್ರಿಕ್ ಗಾಡಿ ಸರಿ ಬರವಲ್ಲು ಅಂತ ಅದಾರ. ಅದಕ್ಕೆ ಯಾಕೆ ಬೇಕು ರಾಡಿ ಅಂತೇಳಿ ನಾ ಏನು ಮಾಡಿಬಿಟ್ಟೇನಿ, ಪೆಟ್ರೋಲ್ ಗಾಡಿ ತೊಗೊಂಬಿಟ್ಟೆ. ಈಗ ಎಲ್ಲ ಮನೆಗಳಿಗೆ ಗಾಡಿ ತೊಗೊಂಡು ಅಡ್ಡಾಡ್ತೇನೆ, ಮತ್ತೆ ಪೆಟ್ರೋಲ್ ಹಾಕಿಸ್ಕೋಬೇಕಲ್ಲ. ಅದಕ್ಕೆ ನಾನು ತಿಂಗಳ ಪೂರ್ತಿ ಅದಕ್ಕೆ ಎಲ್ಲರಿಗೆ 100 ರೂಪಾಯಿ ಹೆಚ್ಚಿಗೆ ಮಾಡೇನಿ ನೋಡಿ ಶಾಂತಕ್ಕ. ಏನ 100 ರೂಪಾಯಿ ಹೆಚ್ಚಿಗೆನ? ಬೆಂಗ್ಲಿ, ನಿನಗೆ ಯಾರು ಕುಟಿ ತಗೊಂಡ ಅಂದ್ರೆ ನೀ ಕುಟಿ ತಗೊಂಡು ಅಡ್ಡಾಡಿ ನಿನ್ನ ಗಾಡಿ ಪೆಟ್ರೋಲ್ ಹಾಕಿಸ್ಕೊಳಕ ನಮಗೆ 100 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ಬಾರಿ ಇದು ಹೇಳಿ ನೀನು. ಇಲ್ಲವ, ನಾ ಏಟ್ ಕೊಡ್ತೇವೆ ಪಗಾರ ಅಟ್ಟೆ ಕೊಡೋದು. ಶಾಂತಕ್ಕ, ಹಾಲಿನ ರೇಟ್ ಜಾಸ್ತಿ ಆದ್ರೆ ಸುಮ್ಮನೆ ತರ್ತೀರಿ, ಎಲ್ಲ ಕಾಳು ಕಡಿ ರೇಟ್ ಜಾಸ್ತಿ ಆದ್ರೆ ಸುಮ್ಮನೆ ತರ್ತೀರಿ, ಅರ್ಬಿ ರೇಟ್ ಜಾಸ್ತಿ ಇದ್ರು ಕೊಡ್ತರ್ತೀರಿ. ನಾವು ಮನ್ಯಾಗ ಕೆಲಸ ಮಾಡೋರು 100 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದಲ್ಲ? ನಮ್ಗಲ್ಲಿ ನೀವು ಕೊಡೋದು ಇಟ್ಟೇ ಕೊಡ್ತೀರಿ. ಅಲ್ಲಿ ಇಲ್ಲಿ ನಿಮ್ಮ ಪಗಾರದಾಗ ಹೆಚ್ಚಿಗೆ ಆಗಲ್ಲ. ಅಲ್ಲಿ ನೋಡಿ ದಿನಕ್ಕೆ ದಿನ ಬ್ಯಾಳಿ ರೇಟ್ ಏಳ್ತಿರ್ತೈತಿ, ಸಕ್ರೆ ರೇಟು ಏರ್ತಿರ್ತೈತಿ. ನಾವೇನು ಕೊಡ್ತಿರ್ಬೇಕು ನೋಡಿ ಶಾಂತಕ್ಕ. ನಾನು ನೋಡುವ ಈಗ ಇದ್ದಂಗೆ ಹೇಳ್ತೇನೆ, ನಿಮ್ಗೊಂದು ರೇಟು ಅವ್ರಿಗೊಂದು ರೇಟು ನಾ ಮಾಡಕ್ಕೆ ಒಲ್ಲೆ. ಅದಕ್ಕೆ ಶಾಂತಕ್ಕ ನಾ ಹೇಳೋದಾದ್ರೆ, ನಾಳಿಂದ 2700 ರೂಪಾಯಿ ಕೊಡ್ತೇನೆ ಅನ್ನೋದಾದ್ರೆ 700 ಬೇಡ 600, ನಿಮಗೋಸ್ಕರ 100 ರೂಪಾಯಿ ಡಿಸ್ಕೌಂಟ್. 2500 ಕೊಡ್ತಿದ್ರೆ 2600 ರೂಪಾಯಿ ಕೊಡ್ತೇನೆ ಅನ್ನೋದಾದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಏನು ಮತ್ತು ಹೌದು, ಹೊಸ ವರ್ಷಕ್ಕೆ ನಮ್ಮದು ಒಂಚೂರು ರೇಟ್ ಜಾಸ್ತಿ ಆಕ ಶಾಂತಕ್ಕ. ಇದ್ದಿದ್ರಾಗೆ ಮಾಡಂದ್ರೆ ಆಗಲ್ಲ. ಕೊಡ್ತಾರೆ ನಿಂಗೆ 100 ರೂಪಾಯಿ ಖಾಲಿ ಪೀಲಿ ನೀ ಗಾಡಿ ತೊಗೊಂಡು ಅಡ್ಡಾಡಕ್ಕೆ. ಅಲ್ಲ ಇಷ್ಟು ಮನೆಗೆ ಹೋಗ್ತೇನಂತಿ, ಎಲ್ಲರೂ 100 ರೂಪಾಯಿ ಹೆಚ್ಚಿಗೆ ಕೊಟ್ರೆ ನಿನ್ಗೆ ಇನ್ನೂ ಹೆಚ್ಚಿಗೆ ಆಗ್ತದ ರೊಕ್ಕ, ಹೌದಿಲ್ಲ? ಅಲ್ಲಿ ಬೇಕಾ ತಿಂಗಳ ಪೂರ್ತಿ ಪೆಟ್ರೋಲ್ಗೆ ಆಗ್ಬೇಕು, ಗೊತ್ತನ? ಬಾರಿ ಇದಿರ್ವ ನೀವು. ಇಲ್ಲಾಂದ್ರೆ ಬೇಡವಾ, 200 ರೂಪಾಯಿ ಹೆಚ್ಚಿಗೆ ನಾ ಕೇಳಕತ್ತೇನೆ ನೋಡು ಶಾಂತಕ್ಕ. 1700 ರೂಪಾಯಿ ಕೊಟ್ರೆ ಬರ್ತೇನೆ ನಾ, ಇಲ್ಲಾಂದ್ರೆ ಬರ್ದಲ್ವಾ? ನೀ ಹೆಂಗಂದ್ರೆ ಈಗ 1700 ರೂಪಾಯಿ ಕೊಡ್ತೀರೇ? ಇಲ್ಲ 1700 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. ಬಾರಿ ಬಿಡ್ ನಿಂದು 1700 ಅಂತೆ. ನಾನು ನೋಡು 2700 ಅದಲ್ಲ. ಅಯ್ಯೋ ಹೌದು ನೋಡಿ 2700. ಬಿಟ್ರೆ 3000 ಕೇಳ್ತಿ ಬಿಡಿ ಇನ್ನಷ್ಟು ದಿನಕ್ಕೆ ನೀನು. ಯಾಕೆ 2700 ಕೊಡ್ಬೇಕು ನಡ್ಕೊಂತ ನೀನು? ಇಲ್ಲ ನಮ್ಮ ಮನೆ ಗಾಡಿ ತರಬೇಡ, ಬೇರೆ ಯಾವ್ದಾರ ಮನೆ ಗಾಡಿ ತೊಗೊಂಡು ಅಷ್ಟೇ. ನೋಡುವ, ನೀನು ಗಾಡಿ ತರೋದೊಂದ ಪ್ರಶ್ನೆ ಹೇಳಾಕತ್ತಿಲ್ಲ, ನಾನು ಹೆಚ್ಚಿಗೆ ಮಾಡ್ಬೇಕಂತ ಅದೇನಿ ಶಾಂತಕ್ಕ. ಎಷ್ಟು ವರ್ಷ ಆಯ್ತು ನಿಮ್ಮ ಮನೆ ದುಡಿಯಾಕತ್ತೀನಿ ನಾನು. ನಾ ಯಾವಾಗ ರೇಟ್ ಜಾಸ್ತಿ ಕೇಳೇನಿ? ಸಾಕು ತಣ್ಣಗಿರು. ಅಲ್ಲ ನೀ ಹೆಚ್ಚಿಗೆ ಕೇಳೇನ ಅಂತ ಹೇಳ್ತೀಯಲ್ಲ, ಎಷ್ಟು ಸಲ ನಿನಗೆ ಈ ಮನೆ ಚಲೋ ಸೇರಿ ಕೊಟ್ಟೈತಿ, ಅಡಿಗೆ ಮಾಡಿ ಉಳಿದಿದ್ದೆಲ್ಲ ಕೊಟ್ಟೈತಿ, ಆಮೇಲೆ 5000 ಕೊಡ್ರಿ 10000 ಕೊಡ್ರಿ ಅಡ್ವಾನ್ಸ್ ಅಂತ ಕೇಳಿದಾಗ ಹಂಗೆ ಕೊಟ್ಟೈತಿ. ಎಷ್ಟು ಸಲ ಇನ್ನೂ ಅರ್ಧ ರೊಕ್ಕ ಕೆಲವೊಂದಂತರೂ ವಾಪಸ್ಸೇ ಬಂದಿಲ್ಲ. ಆಮೇಲೆ ಇದು ಏನದು ಎಷ್ಟೋ ಇದು ಏನದು ಬಾಯ ಬರೋಲ್ದಲ್ಲೇ ಸುಡ್ಗ ಹಣ್ಣು ಹಂಪ್ಲು ಏನೇ ಬಟ್ ಈ ಮನೆಯಿಂದ ನೋಡವ ನಿನಗೇನು ಅನ್ಯಾಯ ಆಗಿಲ್ಲ,
ಮೋಸಾಗಿಲ್ಲ. ಇಷ್ಟು ದಿನ ನೀ ದುಡ್ದಿದ್ಕಿಂತ ಇನ್ನೂ ಹೆಚ್ಚಿಗೆ ಮಾಡೈತಿ. ಈಗ ಆತ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. 100 ರೂಪಾಯಿ ಹೆಚ್ಚಿಗೆ ಕೊಟ್ರ ಆತಡಿ. ಯಾಡ್ರಿ ಎತ್ತಿಯಾರ ನೀವು ಸುಮ್ಮನೆ, ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ಒಳ್ಳೆತನ ಎಲ್ಲರೂ ದುರುಪಯೋಗ ಪಡಿಸ್ಕೊಂತಾರ ಏನ್ರಿ ಎತ್ತಿಯಾರ. 1 ರೂಪಾಯಿ ಹೆಚ್ಚಿಗೆ ಕೊಡಕ್ಕಾಗಲ್ಲ. ಹಂಗಾರೆ ನಾನು ಬರಲ್ಲ, ಕೊಡಲ್ಲ ಅಂದ್ರೆ. ಓ ಅಲ್ಲ, ನೀವು ಇಷ್ಟೆಲ್ಲ ಮಾತಾಡ್ತೀರಿ ಅಂದ್ರೆ ರೊಕ್ಕ ಕೊಟ್ಟರು ಬರಲ್ಲ. ಇನ್ನು ಬರಬೇಡ, ಹೋಗಿ ಯಾವ್ಯಾಕೆ ಬರ್ತ ಕರಿತಾಳೆ ನಿನ್ನ. ಹೋಗಿ ನಮ್ಮ ಕೆಲಸ ಮಾಡ್ಕೊಳ್ಳೋದು ಗೊತ್ತೈತಿ. ಯೋ ಇರಮ್ಮ ಅಕ್ಕ, ನೀ ಏನಕ್ಕ ನೀನು ಅಲ್ಲ, ನೀ ಕೆಲಸ ಬಿಟ್ಟು ಓಡ್ಸಕತ್ತೀಯಲ್ಲ, ಇಲ್ಲಿ ಮನೆ ಕೆಲಸ ಮಾಡೋರು ಯಾರು? ನನ್ನ ಕೈಲಿ ಕೆಲಸ ಮಾಡೋದಾಗಲ್ಲ. ಮತ್ತೆ ಈಗ ಹೇಳಕತ್ತೀನಿ ಅಷ್ಟೇ. ಅಲ್ಲ ಹೆಚ್ಚಿಗೆ ಕೇಳಕತ್ತಾಳಕಿ ಜುಜ್ಬಿ 200 ರೂಪಾಯಿ ಹೌದಿಲ್ಲ ಕೊಟ್ಟಾತ. ಹೆಚ್ಚಿಗೆ ಕೇಳಕತ್ತಾಳ ಅಂತ ನೀ ನನ್ನ ಕೆಲಸ ಮಾಡಕ್ಕೆ ಹಚ್ಚಿದ್ದೇನೆ. ಆಗಲ್ಲ, ಅದೆಲ್ಲ ಆಗಲ್ಲ. ನನ್ನ ಕೈಲಿ ಕೆಲಸ ಮಾಡಕ್ ಆಗದೇ ಇಲ್ಲ. ಇಷ್ಟಕ್ಕೂ 200 ರೂಪಾಯಿ ಹೆಚ್ಚಿಗೆ ಕೊಟ್ಟರು ನಾನು ಬರೋದು ಒಂದೇ ತಿಂಗಳು ನಿಮ್ಮ ಮನೆ ಕೆಲ್ಸಕ್ಕೆ. ಅದಾದ್ಮೇಲೆ ಬರೋಕ್ಕಾಗಲ್ಲ. ಯಾಕಂದ್ರೆ ನಾನು ಊರ ಮೇಲೆ ಹೊಂಟೇನೆ ಶಾಂತಕ್ಕ. ನಾನು ನನ್ನ ಗಂಡ ಏನೋ ತೊಂದರೆ ಆಗೈತೆ ಸ್ವಲ್ಪ, ನಾವು ನಮ್ಮ ಅತ್ತಿ ಊರಿಗೆ ಹೊಂಟೇವೆ ಹೊಳ್ಳಿ. ಹೌದಾ? ಇದೇನ ನಿಂಗೆ ಹಿಂಗಂತಿ? 200 ರೂಪಾಯಿ ಹೆಚ್ಚಿಗೆ ಕೊಡ್ತೈತೆ, ಇಲ್ಲೇ ಕೆಲಸ ಮಾಡು, ಹಂಗೆ ಮಾಡಬೇಡ. ಈಗ ನೀನು ಅಲ್ಲಿ ಹೋದೆ ಅಂದ್ರೆ ನಮ್ಗೆ ಭಾಳ ಒಜ್ಜಕತ್ತವ. ಯಾಕಂದ್ರೆ ಕೆಲಸದವ್ರು ಸಿಗಲ್ಲ, ಮನ್ಯಾಗ ಇವು ಕೆಲಸದಾರು ಈ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೊಂಟಿಂತಾವು. ನಮ್ಮ ಮನೆಗೆ ಗತಿ ಏನಕತ್ತೆ ಅಂತ ಯೋಚನೆ ಮಾಡಿ ಅನ್ಲೇ. ನಾನು ಏನು ಮಾಡಲೇ ಶಾಂತಕ್ಕ, ನಮ್ಮದು ಒಂದು ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊರಿ. ಹಂಗಂದ್ರೆ ಹೆಂಗ್ಲೇ? ಅದಕ್ಕೆ ನಾ ಅಂತೇನಿ, ಈಗಿರ್ತ ಬೇರೆ ಯಾರನ್ನಾರು ನೋಡ್ಕೊರಿ ಅಷ್ಟೇ. 200 ರೂಪಾಯಿ ಹೆಚ್ಚಿಗೆ ಕೊಡಲ್ಲ ಅಂತ ಬೈದ್ನಲ್ಲ, ಅದಕ್ಕೆ ಈ ಮಾತು ನಾಟಕ ಎಲ್ಲ. ನೋಡಿ ಶಾಂತಕ್ಕ, ನಿನ್ನ ಸೊಸಿ ಹೆಂಗೆ ಮಾತಾಡತ್ತಾಳ. ಅದಕ್ಕೆಲ್ಲ ಏನಲ್ವ ನಾಟಕ. ನಾನು ನೋಡ್ತೀನಿ ಕೆಲಸ. ಅಕಸ್ಮಾತ್ ನಾನು ಊರಿಗೆ ಹೋಗೋದಾಗಲಿಲ್ಲ ಅಂದ್ರೆ ಕಂಟಿನ್ಯೂ ಬರ್ತೇನೆ, ಇಲ್ಲ ಅಂದರೆ ಮತ್ತೆ ಬರೋಕೆ ಆಗೋದಿಲ್ಲ ಶಾಂತಕ್ಕ. ಈಗೇನು ಕೆಲಸ ಮಾಡಲೇ ಹೋಗ್ಲೇವಾ? ಅದು 1 ತಿಂಗಳ ನಂತರ ಅಲ್ಲ, ಅದು ನೋಡೋಣ. ಈಗ ನಡಿ ಕೆಲಸ ಮಾಡಿ, ನಡಿ. ಕೆಲಸ ಮಾಡಕ್ಕೆ ಗಟ್ಟಿದಿರಿ ಇಬ್ರು. ಕೌ ಮಾಡಿ ಓಡ್ಸಾಕತ್ತಿರಲ್ಲಕ್ಕಿನ್ನ. ಅಷ್ಟು ಬೇಡವ ಇಷ್ಟು ತಗೋ ಅಂದ್ರೆ ಕೇಳಾರ ಕೇಳ್ತಾಳ ಮಾತು. ಕೊಡೋದೇ ಇಲ್ಲ ಅಂದ್ರೆ ತೀರ ಹೆಂಗೆ? ಮತ್ತೆ ರೊಕ್ಕ ಹೆಚ್ಚಿಗೆ ಕೇಳತ್ತಾಳ್ರಿ ಇರ್ತೀರ, ಅದಕ್ಕೆ ಹಂಗಂದೆ. ಅಲ್ಲ, ಇವ್ರ ತಂಗಿರ ಹೊಟ್ಟಿಲ್ಲದಾಳ. ನನಗೀಗ ಎಲ್ಲ ಕೆಲಸ ನನ್ನ ಮೈ ಬೀಳಂಗಿಲ್ಲನ. ಈಕಿ ನಾನು ಇಬ್ಬರು ಮಾಡ್ಬೇಕಂದ್ರೆ ನಾನು ಆಫೀಸ್ ಹೋಗೋದು ಬಿಟ್ಟು ಕೆಲಸ ಮಾಡ್ಕೊ ಕೂತಿರ್ಲೆ, ಅದೆಲ್ಲ ಆಗಲ್ರಿ ಎತ್ತೀರ. ಬಿಡ್ರಿ ನೀವು ಅಕ್ಕಿಗೆ ಇಷ್ಟು ಸೊಕ್ ನೋಡ್ರಿ ಎತ್ತೀರ. ಅಕ್ಕಿಗೆ ಏನು ನಾನೇ ನೀ ಮನೆ ಆಳ ಸುಮ್ಮನೆ ಇರ್ಬೇಕಿತ್ರಿ ಎತ್ತೀರ. ಓಡಿಸ್ತಿದ್ದೇಕಿನ್ನ, ಈಕಿನ ಬಗ್ಗಿಸ್ಬೇಕಂತಾನೆ ಅರ್ಧ ಓಡ್ಸಕ್ ನಿಂತಿದ್ದೇಕಿನ್ನ. ನನಗೆ ಗೊತ್ತಾತವ, ಗೊತ್ತಾತ. ಇನ್ನೀ ಮನೆ ಒಳಗಿನ ಮಹಾಭಾರತ ಯುದ್ಧ ಕುರುಕ್ಷೇತ್ರ ಎಲ್ಲ ನಡೆಯಕ್ಕೆ ನಿಂದಿರ್ತದಂತೇಳಿ ಅಡ್ಡ ಬಂದು ನಾನು ಮೊದಲು ತಪ್ಪಿಸಿದ್ದೆ. ನೀವು ಸುಮ್ಮನೆ ಇರ್ಬೇಕಿತ್ರಿ ಎತ್ತೀರ. ಶಶಿ, ಶಶಿ ಅವ ಏನಾರು ಬೇಕಾಗಿತ್ತನ? ಏನಿಲ್ಲಪ್ಪ, ನಂಗೇನು ಬೇಡ. ಅದೇ ಏನು ಮಾಡತ್ತನ, ಊಟಕ್ಕೂ ಬರಲಿಲ್ಲಲ್ಲ, ನಾ ಅಲ್ಲೇ ತಾಟ ಹಚ್ಚಿ ಕಾಯಕತ್ತಿದ್ದೆ. ಯಾಕಂತ ಇಲ್ಲೇ ಬಂದೆ. ಏನಿಲ್ಲ ಬೇವ, ಹಂಗೆ ಬಂದು ಕುಂತಿನಲ್ಲ ಇಲ್ಲೇ ಫೋನ್ ನೋಡ್ಕೋ ಅಂತ ಕುಂತೆ ಅಷ್ಟೇ. ಊಟಕ್ಕೆ ಬರ್ಲ್ಯಾ? ನಡಿ ಹಂಗಾರೆ ಬರ್ತೇನೆ. ನಿಂದು ಊಟ ಆತಿಲ್ವೇ? ನನ್ನ ಸಲಕ್ಕೆ ಕೂತು ಕೂತೀಯ? ನಂದಿನೂ ಊಟ ಆಗಿಲ್ಲಪ್ಪ, ನೀನು ಬರ್ತೀಯ ಅಂತೇಳಿ ಕುಂತಿದ್ದೆ ಇಲ್ಲ ಅಷ್ಟೇ. ಯಾಕ, ಏನಾರ ಬೇಜಾರ? ಏನಾರ ಸಮಸ್ಯೆ ಇದ್ರೆ ಹೇಳಪ್ಪ, ಹಂಗೆ ಮುಚ್ಚಿಟ್ಕೊಳಕ್ ಹೋಗ್ಬೇಡ. ಸಮಸ್ಯೆ ಗೊತ್ತೈತಲ್ವ ನಿಂಗೆ, ಮತ್ತು ಹೊಸ್ದಾಗಿ ಏನು ಹೇಳಿ? ಅದ ಏನಾಯ್ತ? ಫೋನ್ ಹಚ್ಚಿದ್ದೆ, ಹೋಗಿದ್ದಿ? ಫೋನ್ ಹಚ್ಚಿದ್ದೆ, ಎಬ್ಬಿಸ್ಲಿಲ್ಲ. ಹೊಳ್ಳೆ ಚಳನ ಅಂತ ಈಗದ ಮಿಸ್ ಕಾಲ್ ನೋಡಿದೆ, ಯಾವುದೂ ಇದ್ದಿದ್ದಿಲ್ಲ. ಆಕಿ ಫೋನೇ ಎಬ್ಬಿಸ್ವಳ್ಳು. ಇನ್ನು ನಾನು ಅಲ್ಲಿ ಹೋದ್ರೆ ಆಕಿ ಮಾತಾಡ್ತಾಳ ಅಂತ ನಂಗೇನು ನಂಬಿಕೆ ಇಲ್ಲ. ಏನು ಹುಡುಗಿಯಪ್ಪ ಅದು, ಕಾರಣ ಇಲ್ದ ಜಗಳ ಮಾಡ್ತೈತಿ, ಕಾರಣ ಇಲ್ದ ಈಗ ಅಲ್ಲಿ ಹೋಗಿ ಕುಂತಾಳ. ಏನಪ್ಪ ಅಲ್ಲ, ಆಕಿ ಏನು ಹೋಗಿ ಕುಂತಾಳ? ಅವ್ರು ಹೋಗೋರ ಜವಾಬ್ದಾರಿ ಬೇಡ? ಮಗಳು ಹಿಂಗೆ ಬಂದಾಳ, ಏನಾಯ್ತು ಹೇಳ್ಯಾರ, ಏನು ಎತ್ತ ಕೇಳಬೇಕು ಮಾಡಬೇಕು ಅನ್ನೋದು ಏನೂ ಇಲ್ಲಲ್ಲ. ಅಯ್ಯೋ, ಅವ್ರು ಕೇಳ್ತೇನಂದ್ರೆ ಈಕಿ ಬಿಡ್ಬೇಕಲ್ಲ. ಆದರೂ ಅವ ಎಂಥ ಹಠಮಾರಿನ ಮದುವೆ ಮಾಡ್ಕೊಂಡ್ಬಿಟ್ನವ ನಾನು. ಆಕಿದು ಏನಂತಪ್ಪ? ಏನಿಲ್ಲ, ನಂಗೆ ನಿಮ್ಮ ಅವ್ನು ಕೊಟ್ಟಿರೋಕ್ಕಾಗಲ್ಲ, ನಾನು ನೀನು ಸಪ್ರೇಟ್ ಆಗಿರೋನು ಅಂತಾಳೆ. ಏನು ಹೇಳಿ, ನನಗಿಷ್ಟ ಇಲ್ಲವ, ನಿನ್ನ ಬಿಟ್ಟು ನಾ ಹೋಗೋದಿಲ್ಲ. ಅದಕ್ಕೆ ಆಕಿನ್ನೇ ಬಿಟ್ಟಿರೋ ನಾನು ಸುಮ್ಮನದೇನೆ. ಹೌದಾ? ನಾನೇನು ಮಾಡ್ತೇನಂತಪ್ಪ? ನಾನು ಆಕಿಗೆ ಏನು ಕೇಳಕ್ಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ವಾಪಸ್ ಆಕಿಗೆ ನಾ ಮತ್ತೆ ಏನು ಅನ್ನಕ್ಕೆ ಹೋಗೋದಿಲ್ಲ. ಯಾಕೆ ಬೇಕತ್ತಾಗ ಮತ್ತೆ ಏನಾರ ಒಂದು ಅನ್ನೋದು, ಆಕಿ ಒಂದು ಏನಾರ ತಿಳ್ಕೊಳ್ಳೋದು, ಜಗಳಕ್ಕೆ ಕಾರಣಕ್ಕವು ಬೇಡ ಅಂತೇಳಿ. ಆದರೂ ಈ ಹುಡುಗಿ ಹಿಂಗೆ ಮಾಡ್ತೈತೆ ಅಂದರೆ ಏನಪ್ಪ ಅಂತೇನೆ ನಾನು. ಹಂಗೆ ತಿಳಿದು ಹೆಚ್ಚಾಗೈತಲ್ಲ, ಬೆಳೆಯ ರೀತಿ ಸರಿ ಇಲ್ಲ ಒಂದೇದ್ದು. ಏನು ನನಗೆ ಆರಾಮಿರಂಗಿಲ್ಲಲ್ಲ, ಅದಕ್ಕೇನಾರ ಹೋಗ್ಕೊಂಡು ಕುಂತಾಳ ಏನಪ್ಪ ಅಲ್ಲೇ. ಹೋಲ್ ಬಿಡಪ್ಪ, ಆರಾಮಿಲ್ಲ ಅಂದ್ರೆ ಎದ್ದು ನಂದು ನಾನು ಮಾಡ್ಕೊತೀನಿ. ಆಕೇನು ಮಾಡೋದು ಬೇಡ ಅಂತ ಹೇಳು. ನೀವಿಬ್ರು ಚಂದಿರಪ್ಪ ಹೋಲತ್ತಾಗ. ಸ್ವಲ್ಪ ಸುಮ್ಮನಿರವ ನೀನು, ತಲೆ ಯಾಕೆ ಕೆಡಿಸ್ಕೊಂತಿ? ಆರಾಮಿಲ್ಲ ಅಂತಂದ್ರೆ ನಿನ್ನ ಬಿಟ್ಟು ಹೋಗ್ಲೇನು ನಾನು? ಅತ್ತಿ ಸೇವೆ ಮಾಡ್ಬೇಕು. ಅಂದರೆ ಆರಾಮಿಲ್ಲ ಅಂದ ತಕ್ಷಣ ವಯಸ್ಸಾದ್ರು ನೀನು ಹಂಗೆ ಹೊಂಟ್ಬಿಟ್ರೆ ನಾಳೆ ನಮಗೂ ವಯಸ್ಸಾಕತ್ತಿ, ನಮಗೂ ಆರಾಮಿರಂಗಿಲ್ಲ. ಅವಾಗ ನಮ್ಮ ಮಕ್ಕಳು ಹಿಂಗೆ ಮಾಡಿದ್ರೆ ನಮ್ಮ ಗತಿ ಏನು? ನೀ ಸುಮ್ಮನಿರು, ನೀನು ಬೇಕಾದಕ್ಕೆ ಬರ್ತಾಳ ಬೇಡ ಬಿಡ್ತಾಳ. ಮೊದಲ ಗೊತ್ತೈತಿ ಮದುವೆಯಾಗ ನಿನ್ಗೆ ಆರಾಮಿಲ್ಲ ಅಂತೇಳಿ, ನಿಂಗೆ ಜಾಸ್ತಿ ಏನು ತ್ರಾಸ ತೊಗೊಳಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ. ಏನಪ್ಪ ಅಯ್ಯೋ ದೇವ್ರೆ, ಈ ಜೀವ ಒಂದು ಹೋದ್ರೆ ಒಳ್ಳೇದಾಕತ್ತಪ್ಪ. ನೀವಿಬ್ರು ಗಂಡ ಇಂತಾರು ಚಲೋ ಇರ್ತೀರಿ, ಹಾಳ ಜೀವ ಕಳ್ಕೊಳಕ್ಕೂ ಹೆದರಿಕೆಪ್ಪ.
ಸಾಯಿ ಎಷ್ಟು ಧೈರ್ಯ ನನಗಿಲ್ಲ. ಹಾಳ ಜೀವ ತಾನೋ ಹೋಗ್ವಲ್ತಲ್ಲ ಯಪ್ಪ. ಪಾಪ ನನ್ನಿಂದ ನಿಮ್ಗೆ ಕಿರಿಕಿರಿ. ಅವ ನೀ ಸುಮ್ಮನಿರ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಅಲ್ಲಿ ಬೇ, ನಾನು ಸಾಕಿ ಬೆಳೆಸಿ ದೊಡ್ಡವ ಮಾಡಿ ನೀನು ಹಿಂಗೆ ಮಾತಾಡಿದ್ರೆ ಹೆಂಗವ? ಸುಮ್ಮನಿರ ನೀನು. ತಮ್ಮನು ಬೇಜಾರು ಮಾಡ್ಕೊಂಡ. ಅವತ್ತು ತಮ್ಮ ಇಷ್ಟಪಟ್ಟಿದ್ದಾಕಿನ್ನ ಮದ್ವೆ ಮಾಡ್ಕೊ ಅಂದೆ. ಅವನ ಬೇಡ, ನಿನ್ನ ಇಷ್ಟಪಟ್ಟಾಳ, ನೀನ ಮಾಡ್ಕೊ ಅಣ್ಣ ಅಂತೇಳಿ ಅವ್ನ ಪಾಡಿಗೆ ಅವ್ನು ಬೆಂಗಳೂರಿಗೆ ಹೋದ ಮತ್ತು ಕೆಲ್ಸಕ್ಕೆ. ಸುಮ್ಮನೆ ಅವನ್ನೇ ಮಾಡ್ಕೊಂಡಿದ್ರು ಹೋಗಿ ಸಿಟಿಯಾಗಾರ ಇರ್ತಿದ್ಲತ್ತದು. ನಾನಿಲ್ಲೇ ನಿನ್ನೆ ನೋಡ್ಕೊಂಡಿರ್ಬೋದಿತ್ತು. ನಾನು ಅವ್ನು ಹೇಳಿದ್ನಲ್ಲ ಅಂತ ನಾನು ಮಾಡಿಕೊಂಡೆ. ನೋಡಿದ್ರೆ ಇದು ಹಿಂಗಾತು. ನಾನು ಮಾಡ್ಕೊಳಕ್ಕೂ ಕಾರಣ ನಿನ್ನ ಸಲುವಾಗಿ ಬೇ. ನಿನಗೆ ಆರಾಮಿಲ್ಲ, ಹಂಗಾರೆ ನಾನೇ ಮದುವೆ ಮಾಡ್ಕೊಂಡ್ರೆ, ಈಗ ಅಮ್ಮ ಮಾಡ್ಕೊಂಡ್ರೆ ಬೆಂಗ್ಳೂರಿಗೆ ಹೋಗ್ತಾನ, ನಾ ಮಾಡ್ಕೊಂಡ್ರೆ ನಿನ್ನ ಜೊತೆಗೆ ಇರ್ಬೋದಲ್ಲ, ನೀನು ನೋಡ್ಕೊಳಕ್ಕೆ ಹೋಗ್ಬೇಕು ಅಕ್ಕಳಲ್ಲ ಅಂತ ನಾ ಹಿಂಗೆ ಲೆಕ್ಕ ಹಾಕಿದೆ. ಈಕಿ ಹಿಂಗೆ ಅಂತ ನನ್ನ ತಲೆಯಾಗ ಒಂದು ಹೋಗ್ಲಿಲ್ಲವ. ಭಾಳ ಬೇಜಾರಾಗತ್ತತಿ. ಹೋಲ್ ಬಿಡಪ್ಪ, ಸಮಾಧಾನ ಮಾಡ್ಕೊ. ಇನ್ನೊಂದ್ಸಲ ಆತಂದ್ರೆ ಅವ್ನು ಫೋನ್ ಹಚ್ಚಿ ಮಾತಾಡಪ್ಪ. ಏನು ಮಾತಾಡ್ತೀನಿ. ಸರಿ.